ನಮಸ್ಕಾರ ಮಾಡಿ ವೇದಿಕೆಯ ಮೇಲೆ ಇರತಕ್ಕಂಥ ಆತ್ಮೀಯ ಇವತ್ತಿನ ದಿನ ನಾವೆಲ್ಲರೂ ಯಡಿಯೂರಪ್ಪನವರ ಬರ್ತ್ಡೇ ಅಂಥೇಳಿ ಇಲ್ಲಿ ಸೇರಿಕೊಂಡಿದ್ದೆವು. ಆದರೆ ಈ ಒಂದು ನಾವೆಲ್ಲ ಭಾಳ ಸಣ್ಣ ವಯಸ್ಸಿನಲ್ಲಿ ರಾಜಕಾರಣದಲ್ಲಿ ಸೇರಿ ನಾನು 25-26ನೇ ವರ್ಷದಲ್ಲಿ ರಾಜ್ಯದ ಮಂತ್ರಿ ಆದ. ಅದಕ್ಕೆಲ್ಲ ಆತ್ಮ ಯಾರಪ್ಪ ಸನ್ಮಾನ ರಾಮಕೃಷ್ಣ. ಆದರೆ ಒಂದು ಮಾತ್ರ ನೆನಪು ಮಾಡ್ಕೊಳ್ತೀನಿ, ಎಲ್ಲ ದಯವಿಟ್ಟು ಬೇಸರ ಮಾಡ್ಕೊಳ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಫಸ್ಟು ಕಾಂಗ್ರೆಸ್ ಇದ್ದ ಸರ್ಕಾರ ತಂದದ್ದು ಯಾರಪ್ಪ ಅಂತಂದ್ರೆ ಪಟೇಲ್ ಬಂದು ರಾಮಕೃಷ್ಣ ಹೆಗಡೆ ದೇವೇಗೌಡರ ಹಿಂದೆ 83 ಮೊದಲೆಲ್ಲಿತ್ತಪ್ಪ, ಮೊದಲಿರಲಿಲ್ಲ. ಆಮೇಲೆ ಅದು ದೊಡ್ಡ ಕಥೆ ಅದ, ಅದು ಇನ್ನೊಂದು ಯಾವಾಗ ಇನ್ನೊಂದು ಅಂದರೆ ಸುಮ್ಮನೆ ನಾನು ಹೇಳ್ತೀನಿ ಅಷ್ಟೇ. ಭಾಳ ದೊಡ್ಡ ಕಥೆ ಅದು. ನಾವು ಹೋರಾಟ ಮಾಡೋದಿಲ್ಲ ಅಷ್ಟೇ, ಸೈಲೆಂಟ್ ಆಗಿ ಇತಿಹಾಸ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಿಸಿದ್ದು ಇತಿಹಾಸ. ಅದೇ ರೀತಿ ಮೊದಲ ಬಾರಿಗೆ ಕೃಷಿ ಬಜೆಟ್ ಅನ್ನು ಮಂಡಿಸಿ 0 ಬಡ್ಡಿ ದರದಲ್ಲಿ ಈ ರಾಷ್ಟ್ರ ಗಮನ ಸೆಳೆಯುವಂತ ಒಂದು ಕೆಲಸ ಮಾಡಿದ್ದು ಯಡಿಯೂರಪ್ಪ ಸಾಹೇಬರ ಇತಿಹಾಸ. ಹೀಗಾಗಿ ರೈತ ಹೋರಾಟಗಾರ ಮತ್ತು ಬಗರ್ ಹುಕುಂ ಚಳವಳಿಯಿಂದ ಬಂದ ಇಂಥ ರೈತ ನಾಯಕ ರಾಷ್ಟ್ರದಲ್ಲೇ ಒಬ್ಬ ಅಪರೂಪದ ರಾಜಕಾರಣಿ. ಹೀಗಂತೇಳಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಯ ಹೆಬ್ಬಾಗಿಲನ್ನು ತೆಗೆದು ಇಲ್ಲಿ ಅಧಿಕಾರಕ್ಕೆ ತಂದಂತ ಧೀಮಂತ ನಾಯಕ ಯಡಿಯೂರಪ್ಪ. ಇಂಥ ಒಂದು ನಾಯಕರು ನಮ್ಮ ಪಕ್ಷದಲ್ಲಿ ಇದ್ದಿದ್ದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ. ಮತ್ತು ಅಂತ ಒಂದು ಮಹಾನ್ ನಾಯಕನ ಜನ್ಮ ದಿನಾಚರಣೆಯನ್ನು ಇಂಥ ಒಂದು ಶಕ್ತಿ ಪೀಠದಲ್ಲಿ ಸುಮಾರು 12ನೇ ಶತಮಾನದಲ್ಲಿರ್ತಕ್ಕಂಥ ಒಂದು ಶಕ್ತಿ ಪೀಠದಲ್ಲಿ ನಾವೆಲ್ಲರೂ ಅವರ ಜನ್ಮದಿನ ಆಚರಿಸುವುದು ನಮ್ಮೆಲ್ಲರೂ ಭಾಗ್ಯ ಅಂತೇಳಿ ನಾನು ಭಾವಿಸಿ ಮತ್ತೊಮ್ಮೆ ಯಡಿಯೂರಪ್ಪ ಸಾಹೇಬರಿಗೆ ದೀರ್ಘಾಯುಷ್ಯ ಭಗವಂತ ಕಲ್ಪಿಸಲಿ ಅಂತೇಳಿ ಪ್ರಾರ್ಥಿಸಿ ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಪಕ್ಷದ ಹಿರಿಯರು, ಜಿಲ್ಲೆಯ ಖಜಾಂಚಿಗಳು, ಮಾಜಿ ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಭೀಮಾಶಂಕರ್ ಹಗ್ನೂರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಂತ ಅವರಲ್ಲಿ ವಿನಂತಿಸ್ತಾರೆ. ಭಾರತೀಯ ಜನತಾ ಪಕ್ಷದ ಧೀಮಂತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರ ಈ ಹುಟ್ಟುಹಬ್ಬದ ನಿಮಿತ್ತ ಇಲ್ಲಿ ಸೇರಿದ ಎಲ್ಲ ನಾಯಕರು ಹಾಗೂ ಪದಾಧಿಕಾರಿಗಳೇ ಹಾಗೆ ಕಾರ್ಯಕರ್ತರು, ಸಹಸ್ರ ಚಂದ್ರಮಾನ ಕಂಡ ಯಡಿಯೂರಪ್ಪನವರು ಅವರ ದಿಟ್ಟ ಹೋರಾಟದ ಫಲವಾಗಿ ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತಂದವರು. ಯಾರು ಏನು ಹೇಳಿದರೂ ಯಡಿಯೂರಪ್ಪನವರು ಕಾಲಿಗೆ ಚಕ್ರ ಕಟ್ಕೊಂಡು ಅಡ್ಡಾಡ್ತಾ ಇರ್ತಾರಲ್ಲ, ಅದು ಖರೇನೆ. ಯಾಕಂದ್ರೆ ಶಿವಮೊಗ್ಗದಿಂದ ಬಿಜಾಪುರಕ್ಕೆ ಆಗಿನ ಕಾಲನಾಗ ಬರಬೇಕಂದ್ರೆ ಆಗಿನ ರಸ್ತೆಗಳು, ಆಗಿನ ವೆಹಿಕಲ್ಗಳು, ಅದರ ಕೂತ್ ಹೋದೇವರು ನಾವು ಒಂದೇ ದಿವ್ಸನಾಗ 2 ದಿವಸ ರೆಸ್ಟ್, 1 ದಿವಸ ಗಾಡಿ ಮೇಲೆ ಹೋಗ್ಬೇಕು. ಅಂಥ ಇದ್ರಾಗ ಯಾವಾಗ ಕರೆದ್ರು ಕೂಡ ಅವರು ಯಾವುದೇ ಹೋರಾಟಕ್ಕೆ ಇಲ್ಲಂದಿಲ್ಲ, ಬಂದು ಬೆಂಬಲ ಕೊಟ್ಟು ಎಲ್ಲ ಕರ್ನಾಟಕದಲ್ಲಿ ಬಿಜಾಪುರ ಹಿಡ್ಕೊಂಡು ಬೇರೆ ಮಟ್ಟದ BJP ಬೆಳೆಸಿದ್ದ ಕ್ರೆಡಿಟ್ ಯಡಿಯೂರಪ್ಪನಿಗೆ ಹೋಗ್ತದೆ. ಅವರ ಕೊಟ್ಟ ಕೃಷಿ ಬಜೆಟ್ ಇರಲಿ, ಮಹಿಳಾ ಹೆಣ್ಣು ಮಕ್ಕಳು ಹುಟ್ಟಿದಾಗ ಬಾಂಡ್, ಲಕ್ಷ್ಮಿ ಬಾಂಡ್ ಮತ್ತು ಇನ್ನಿತರ ಅಗ್ದಿ ಧೈರ್ಯದಿಂದ ಮಾಡುವಂಥ ಕಾರ್ಯಗಳು ನಮಗೆಲ್ಲರಿಗೂ ಒಂದು ಹೆಮ್ಮೆ ತರುವಂಥದ್ದು. ಅವರು 84 ಅಲ್ಲ 100ನೇ ವರ್ಷ ತನಕ ಬದುಕಿ ನಮ್ಮ ಎಲ್ಲರಿಗೂ ಮಾರ್ಗದರ್ಶನ. ಒಂದು ಮನೆಯಲ್ಲಿ ಒಬ್ಬರು ಹಿರಿಯರಿದ್ರು ಅಂದ್ರೆ ಅದೊಂದು ಧೈರ್ಯನೇ ಬೇರೆ ಇರ್ತದೆ. ಆ ರೀತಿ ಯಡಿಯೂರಪ್ಪನವರು ನಮಗೆಲ್ಲರಿಗೂ ಮಾರ್ಗದರ್ಶನ ಇರುತ್ತಾ 100 ವರ್ಷ ಬದುಕಲಿ ಅಂಥೇಳಿ ನಾ ಹಾರೈಸ್ತೀನಿ. ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಜೈ ಜೈ. ಭಾರತೀಯ ಜನತಾ ಪಕ್ಷದ ಸಂಘಟನಾತ್ಮಕ ಚತುರರು, ಹಿರಿಯರು, ಮಾರ್ಗದರ್ಶಕರಾದಂಥ ಶ್ರೀ ಚಂದ್ರಶೇಖರ್ ಕವಟಿಗಿಯವರು ಒಂದೆರಡು ಮಾತುಗಳನ್ನು ಆಡಬೇಕಂತ ಅವರಲ್ಲಿ ವಿನಂತಿಸ್ತಾರೆ.
ಅತ್ಯಂತ ಜಾಗೃತ ಸ್ಥಳವಾಗಿರ್ತಕ್ಕಂಥ ಸುಂದರೇಶ್ವರ ದೇವಸ್ಥಾನದ ಈ ಶುಭ ಮುಂಜಾವದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ರಮೇಶ್ ಜಿಗಿನ್ ಸಾಹೇಬ್ರೆ, ನಮ್ಮ ಪಕ್ಷದ ಪ್ರಕೋಷ್ಠಗಳ ಪ್ರಮುಖರಾಗಿರ್ತಕ್ಕಂಥ ಜೋಗೂರವರೇ, ಕೋಳ್ಕೂರವರೇ, ಬಿಜಾಪುರ ನಗರ ಮತ್ತು ಗ್ರಾಮಾಂತರದ ಮಂಡಲ ಅಧ್ಯಕ್ಷ ಸಂಜಯ್ ಒಳ್ಳೆಯವರೇ, ಮಾಜಿ ನಗರಸಭಾಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ್ ರಜಪೂತ್ ಅವರೇ, ಮಲ್ಲಮ್ಮಕ್ಕ ಅವರೇ ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಸನ್ಮಾನ್ಯ ವಿಜಯಗೌಡರು ವೇದಿಕೆ ಮೇಲೆ ಬರಬೇಕಂತೇಳಿ ಅವರು ಹೇಳ್ತಾರೆ. ಇವತ್ತು ವಿಶಿಷ್ಟ ಪೂರ್ಣವಾದಂಥ ಕಾರ್ಯಕ್ರಮ ನಮ್ಮೆಲ್ಲ ಕಾರ್ಯಕರ್ತರು ಆಚರಣೆ ಮಾಡಿರ್ತಕ್ಕಂಥದ್ದು. ಒಂದು ಸುದೀರ್ಘ ರಾಜಕಾರಣದ 50 ವರ್ಷ ಮಾಡ್ತಾ ಇರ್ತಕ್ಕಂಥದ್ದು ಒಂದಾದ ಇಂಥ 84ರ ಇಳಿ ವಯಸ್ಸಿನಲ್ಲಿಯೂ ಕೂಡ ಪಕ್ಷದ ಬಗ್ಗೆ ಅಭಿಮಾನ, ಮತ್ತೊಂದು ಸಲ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರ ತರಬೇಕು ಅನ್ನುವಂಥದ್ದನ್ನ ಅವರ ಅತ್ಯಂತ ಮಹತ್ವಾಕಾಂಕ್ಷೆ ಇರ್ತಕ್ಕಂಥ ಗುರಿ. ಪ್ರಾಯಶಃ ಸಾಮಾನ್ಯ ವ್ಯಕ್ತಿ ಒಂದು ಎತ್ತರಕ್ಕೆ ಪ್ರಯತ್ನ ಮಾಡಿದ್ರೆ ಅತ್ಯಂತ ಎತ್ತರಕ್ಕೆ ಹೋಗ್ಬೇಕಾದಂಥ ಒಂದು ಪಕ್ಷ ಮತ್ತು ನಾವು ದುಡಿದ್ರೆ ಅದಕ್ಕೆ ಅಧಿಕಾರ ಸಿಗ್ತದಲ್ಲಕ ಭಾರತೀಯ ಜನತಾ ಪಾರ್ಟಿ ಒಳಗೆ ಸನ್ಮಾನ್ಯ ಯಡಿಯೂರಪ್ಪನವರು ಸಾಮಾನ್ಯ ರೈತ ಕುಟುಂಬದಿಂದ ಬಂದಂತಹ ವ್ಯಕ್ತಿ ಪ್ರಯತ್ನ ಮಾಡಿ ಹೋರಾಟದ ಮೂಲಕ ಯಾರೋ ಕೃಪಾಶೀರ್ವಾದದಿಂದ ಮನೆತನದವ್ರು ರಾಜಕಾರಣದಾಗಿರ್ತಕ್ಕಂಥ ಮಕ್ಕಳು ಅಧಿಕಾರ ಬರುವುದು ಸಹಜವಾಗಿರ್ತಕ್ಕಂಥ ಯಾವುದೇ ರಾಜಕಾರಣದ ಹಿನ್ನೆಲೆ ಇರ್ತಕ್ಕಂಥ ಮನೆತನದೊಳಗ ಅಲ್ಲಿರ್ತಕ್ಕಂಥ ಶಿಕಾರ್ಪುರದ ನಗರಸಭಾ ಸದಸ್ಯನಾಗಿ ಅಲ್ಲಿ ಅಧ್ಯಕ್ಷನಾಗಿ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ತುಂಬಾ ವೈಶಿಷ್ಟ್ಯಪೂರ್ಣವಾದಂಥದ್ದು. ಅದು ಎಲ್ಲಿ ಸಾಧ್ಯ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಒಳಗಂತೇಳಿ ಯಡಿಯೂರಪ್ಪನವರ ಬಗ್ಗೆ ಸಾಕಷ್ಟು ಅನೇಕ ಯೋಜನೆಗಳನ್ನು ಹೇಳಿದರು. ಕರ್ನಾಟಕದಲ್ಲಿ ಸಮಾಜ ಮುಖ್ಯವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಮಠಮಾನ್ಯಗಳು, ಯಾವುದೇ ಪಂಥ ಸಂಪ್ರದಾಯ ಇಲ್ಲ, ಅವರ ಕಾಲಾವಧಿಯಲ್ಲಿ ಮಠಗಳಿಗೆ ಅನುದಾನ ಕೊಟ್ಟಿರ್ತಕ್ಕಂಥದ್ದು ಬೇಡಲಾರ್ದವರೇ ಪಾಪಿಗಳು. ಅಷ್ಟು ಯಡಿಯೂರಪ್ಪನವರು ಎಷ್ಟು ಅಂತಂದ್ರೆ 5 ಕೋಟಿ 10 ಕೋಟಿ ಈ ರೀತಿ ಇರ್ತಕ್ಕಂಥದ್ದು. ಮತ್ತು ಅವರ ಆಡಳಿತದಲ್ಲಿ ಅನೇಕ ಅಧಿಕಾರಿಗಳು ಹೇಳ್ತಾರೆ, ಜಾಮದಾರ್ ಅವರು ಯಡಿಯೂರಪ್ಪರಿಗೂ ಜಾಮದಾರ್ ಅವರಿಗೆ ಆಗಿ ಬರ್ತಿರ್ಲಿಲ್ಲ. ಆದ್ರೆ ಯಡಿಯೂರಪ್ಪರ ದಿಟ್ಟ ನಿರ್ಧಾರಗಳು ಮತ್ತು ಅವ್ರು ಮಾಡ್ತಿರ್ತಕ್ಕಂಥ ಅಧಿಕಾರಿಗಳ ಮ್ಯಾಗ ಒಂದು ಹಿಡಿತ ಇದು ಯಾರಿಗೆ ಬರ್ತಿರ್ಲಿಲ್ಲ. ಬಂಡ ಯಡಿಯೂರಪ್ಪ ಅಂತೇಳಿ ಜಾಮದಾರ್ ಅವರವ್ರಿಗೆ ಇದು ಹೇಳ್ತಾರೆ. ಆ ರೀತಿ ಅವರ ಆಡಳಿತದಲ್ಲಿ ಇದು ಆಗ್ಬೇಕಂದ್ರೆ ಆಗ್ಬೇಕು. ಈ ರೀತಿ ಕರ್ನಾಟಕದಲ್ಲಿ ಅವರು ಇಷ್ಟು ಆಡಳಿತ ನಡೆಸಿದ ಪರಿಣಾಮ ಮತ್ತು ಏನೇ ಸಂಕಷ್ಟ ಬಂದರೂ ಸಹಿತ ಜನ ಅವ್ರನ್ನ ಕರ್ನಾಟಕ ಜನ ಎತ್ತಿಡಿದ್ರು. ಪ್ರಕೃತಿ ವಿಕೋಪ ಆದಾಗ ಬೆಂಗಳೂರಲ್ಲಿ ನಮ್ಗೆಲ್ಲ ಗೊತ್ತ, ಸೊ ಧನ ಸಹಾಯ ಮಾಡ್ರಿ ಜನರಿಗೆ ಅಂತ ಹೇಳಿದಾಗ ನಿಮಗೆ ಕಲ್ಪನೆ ಮೀರಲಷ್ಟು ಹಣ ಮತ್ತು ವ್ಯವಸ್ಥೆಯನ್ನು ಮಾಡಿದರು. ಈ ರೀತಿ ಮುಖ್ಯಮಂತ್ರಿಗೆ ಈ ರೀತಿ ಸಮಾಜದ ಪುರಸ್ಕಾರ ಪ್ರೋತ್ಸಾಹ ಸಿಕ್ಕಿದ್ದು ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ಬಂದಿರತಕ್ಕಂಥದ್ದು.